ಸಿದ್ದೇಶ್ವರ ವಿದ್ಯಾಕೇಂದ್ರವು ತನ್ನ ಶೈಕ್ಷಣಿಕ ಸಾಧನೆಗಳ ಮೂಲಕ ಮತ್ತೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದೆ. ಅಕ್ಷರಯೋಗಿ ದಿವಂಗತ ಎಸ್.ವಿ. ನಾನಾವಟಿಯವರ ಕನಸಿನ ಕೂಸುವಾಗಿರುವ ಈ ಸಂಸ್ಥೆ ಇಂದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಬೆಳಕಿನ ದೀಪವಾಗಿ ಬೆಳಗುತ್ತದೆ. 80ರ ದಶಕದಲ್ಲಿ ಗ್ರಾಮೀಣ ಪ್ರದೇಶವಾದ ಸಂಡೂರಿನಲ್ಲಿ ಶಿಕ್ಷಣ ಕ್ರಾಂತಿಗೆ ಚಾಲನೆ ನೀಡಿದ ಎಸ್.ವಿ. ನಾನಾವಟಿಯವರು ಅಪಾರ ಪರಿಶ್ರಮ ಮತ್ತು ದೃಢ ಸಂಕಲ್ಪದೊಂದಿಗೆ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರವನ್ನ ಸ್ಥಾಪಿಸಿ ಬದ್ಧವಾದ ಶೈಕ್ಷಣಿಕ ಬುನಾದಿಯನ್ನ ಹಾಕಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಮಹತ್ವಾಕಾಂಕ್ಷೆ ಹೊಂದಿದ್ದ ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಧ್ಯೇಯದೊಂದಿಗೆ ಸಂಸ್ಥೆಯನ್ನ ಬೆಳಗಿಸಿದ್ದರು. 2007ರಲ್ಲಿ ಅವರ ಅಗಲಿಕೆಯ ನಂತರ ಪುತ್ರರಾದ ಚಿದಂಬರ ಎಸ್. ನಾನಾವಟಿ ಹಾಗೂ ಕುಮಾರ್ ಎಸ್. ನಾನಾವಟಿ ಈ ಸಂಸ್ಥೆಯ ಆಡಳಿತವನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. 2011ರಲ್ಲಿ ಎಸ್.ವಿ. ನಾನಾವಟಿಯವರ ಸ್ಮರಣಾರ್ಥಕವಾಗಿ ಎಸ್.ವಿ. ನಾನಾವಟಿ ಪಿಯು ಕಾಲೇಜು ಸ್ಥಾಪನೆಯಾಗಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತ ವಿದ್ಯಾಭ್ಯಾಸ ಒದಗಿಸುವುದು ಕಾಲೇಜಿನ ಪ್ರಮುಖ ಗುರಿಯಾಗಿದೆ. ಕಳೆದ ಒಂದು ದಶಕದಿಂದ ಸಿಇಟಿ, ಜೆಇಇ ಮತ್ತು ನೀಟ್ ಮುಂತಾದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ ನೀಡಲಾಗುತ್ತಿದ್ದು, ನುರಿತ ಮತ್ತು ಅನುಭವ ಸಂಪನ್ನ ಉಪನ್ಯಾಸಕರಿಂದ ಕಾಲೇಜಿನ ಬಲವಾಗಿದೆ. ಇಲ್ಲಿನ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಹಲವರು ದೇಶದ ಪ್ರಮುಖ ಕಂಪನಿಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜ್, ವಿಮ್ಸ್ ಬಳ್ಳಾರಿ ಆಸ್ಪತ್ರೆ, ಕಿಮ್ಸ್ ಕೊಪ್ಪಳ ಆಸ್ಪತ್ರೆ ಸೇರಿದಂತೆ ವಿವಿಧ ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿರುವುದು ಸಂಸ್ಥೆಯ ಸಾಧನೆಯ ಸಾಕ್ಷಿಯಾಗಿದೆ. ಇನ್ನು ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಸಿ ಮತ್ತು ಪಿಸಿಎಂಬಿ ಸಂಯೋಜನೆಗಳು ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಬಿಎಇಸಿ ಮತ್ತು ಬಿಎಇಎಸ್ ಸಂಯೋಜನೆಗಳಿದ್ದು, ಸಿಎ ತರಬೇತಿಗಳನ್ನ ಸಹಪಠ್ಯದ ಜೊತೆಗೆ ನೀಡಲಾಗುತ್ತದೆ. ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೂ ವಿಶೇಷ ಸ್ಪರ್ಧಾತ್ಮಕ ತರಗತಿಗಳು ನಡೆಯುತ್ತವೆ. ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಮತ್ತು ಸುಸಜ್ಜಿತ ವಸತಿ ಸೌಲಭ್ಯಗಳು ಸಹ ಲಭ್ಯವಿದೆ. ಇತ್ತೀಚೆಗೆ ನಡೆದ ಮಾರ್ಚ್ 2026ರ ಪಿಯುಸಿ ಪರೀಕ್ಷೆಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ವಿಜ್ಞಾನ ವಿಭಾಗದ ಸುದೀಪ್ ಹೆಚ್ ರಾಜ್ಯಕ್ಕೆ 7ನೇ ರ್ಯಾಂಕ್ ಹಾಗೂ ಬಳ್ಳಾರಿ ಜಿಲ್ಲೆಗೆ 2ನೇ ರ್ಯಾಂಕ್ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದ ಸಂಜನಾ ಎನ್ ರಾಜ್ಯಕ್ಕೆ 5ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ 1ನೇ ರ್ಯಾಂಕ್ ಪಡೆದು ಸಂಸ್ಥೆಯ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೇರಿಸಿದ್ದಾರೆ. ಈ ಸಾಧನೆಯನ್ನ ಸಂಸ್ಥೆಯ ಉಪನ್ಯಾಸಕರೊಂದಕ್ಕೆ ಸಮರ್ಪಿಸಿರುವ ಆಡಳಿತ ಮಂಡಳಿ, ಶಿಕ್ಷಕರ ಸಮೂಹ ಪ್ರಯತ್ನ, ಅಚಲ ನಿಷ್ಠೆ ಮತ್ತು ನಿರಂತರ ಪರಿಶ್ರಮವೇ ಇಂತಹ ಯಶಸ್ಸಿನ ಗುಟ್ಟು ಅಂತ ಅಭಿಪ್ರಾಯಪಟ್ಟಿದೆ. ಶೈಕ್ಷಣಿಕ ಗುಣಮಟ್ಟ, ಸ್ಪರ್ಧಾತ್ಮಕ ತಯಾರಿ ಹಾಗೂ ಸಂಸ್ಕಾರಯುತ ಶಿಕ್ಷಣದ ಸಮನ್ವಯದಿಂದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರವು ಗ್ರಾಮೀಣ ವಿದ್ಯಾರ್ಥಿಗಳ ಕನಸುಗಳಿಗೆ ಬಲ ನೀಡುತ್ತಾ ಭವಿಷ್ಯದ ಭಾರತದ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇದಾಗಿದ್ದು ಈ ಕ್ಷಣದ ಅಪ್ಡೇಟ್. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್18 ನ್ಯೂಸ್. ಇದು ಸತ್ಯದ ಪರ ಧ್ವನಿ. ಈ ಬಾರಿ ಈ ವರ್ಷ 2026ರ ಒಂದು ಪಿಯು ಫಲಿತಾಂಶದಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಸುದೀಪ್ ಎಚ್ ಅಂತಕ್ಕಂಥವನು ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದು ಅಖಂಡ ಬಳ್ಳಾರಿ ಜಿಲ್ಲೆ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ 72 ಕಾಲೇಜುಗಳ ಪೈಕಿ ಅವನು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸಂಜನಾ ಎನ್ 596 ಅಂಕಗಳನ್ನು ಪಡೆದು ಅವಳು ಅಖಂಡ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದಿರ್ತಾಳೆ. ಇದು ಒಂದು ಕಾಲೇಜಿಗೆ ಸಹಜವಾದಂಥ ಒಂದು ಹೆಮ್ಮೆಯ ವಿಚಾರ. ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ನಮ್ಮ ಅಕಾಡೆಮಿಕ್ ಡೀನ್, ಅಕಾಡೆಮಿಕ್ ಕೋಆರ್ಡಿನೇಟರ್, ಈ ಒಂದು ಎಲ್ಲರ ಒಂದು ಉಪನ್ಯಾಸಕ ವರ್ಗ, ಹಿರಿಯ ಉಪನ್ಯಾಸಕರು, ಸೀನಿಯರ್ ಫ್ಯಾಕಲ್ಟೀಸ್, ಜೂನಿಯರ್ ಫ್ಯಾಕಲ್ಟೀಸ್, ಎಲ್ಲ ಒಂದು ಎಂಟೈರ್ SSVK ಟೀಮ್ ಅಥವಾ SVN PU ಟೀಮ್ ಅಂತ ಏನು ಕರಿತೀವಿ, ಶ್ರೀ ಎಸ್.ವಿ. ನಾನಾವಟಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ಟೀಮ್ ವರ್ಕ್ ಆಗಿ ಈ ಒಂದು ಸಾಧನೆಯನ್ನು ನಾವು ಮಾಡಿದ್ದೀವಿ ಅಂತ ಹೇಳಕ್ಕೆ ಇವತ್ತು ನನಗೆ ಹರ್ಷ ಹಾಗೂ ಹೆಮ್ಮೆ ಅನ್ನಿಸ್ತಾ ಇದೆ. ವಿದ್ಯಾರ್ಥಿಗಳು ನಿರಂತರ ಕಲಿಕೆಯಿಂದ 2 ವರ್ಷಗಳ ಅವಧಿಯಲ್ಲಿ ಊಟವನ್ನು ಬಿಟ್ಟು ನಿದ್ದೆಯನ್ನು ಕೆಟ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿ ಒಂದು ಕಾಲೇಜಿಗೆ ಹಾಗೂ ಅವರ ಒಂದು ಕುಟುಂಬಕ್ಕೆ, ಅವರ ಒಂದು ಪರಿವಾರಕ್ಕೆ ಮತ್ತು ಸಮಸ್ತ ಸಂಡೂರು ಹಾಗೂ ಬಳ್ಳಾರಿ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು
ತಂದಿರತಕ್ಕಂಥ ಈ ವಿದ್ಯಾರ್ಥಿಗಳ ಸಾಧನೆ ನಿಜವಾಗಲೂ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೀಟ್ ಮತ್ತು JEE ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ NITK ಸೂರತ್ಕಲ್ನಲ್ಲಿ ಕೆಲಸ ಓದ್ತಾ ಇದ್ದಾರೆ. ಆಮೇಲೆ ನೀಟ್ ಕ್ರ್ಯಾಕ್ ಮಾಡಿಬಿಟ್ಟು ಕರ್ನಾಟಕದ ಟಾಪ್ ಮೋಸ್ಟ್ ಮೆಡಿಕಲ್ ಕಾಲೇಜ್ ಅಂದರೆ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ 3 ವಿದ್ಯಾರ್ಥಿಗಳು ಈಗ MBBS ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೂ JEE ಮೇನ್ಸ್ನ ಕ್ರ್ಯಾಕ್ ಮಾಡಿಬಿಟ್ಟು JEE ಅಡ್ವಾನ್ಸ್ನ ಕ್ರ್ಯಾಕ್ ಮಾಡಿಬಿಟ್ಟು NITK ಸೂರತ್ಕಲ್ಲಲ್ಲಿ ಉನ್ನತ ವ್ಯಾಸಂಗವನ್ನು ಪೂರೈಸ್ತಾ ಇದ್ದಾರೆ. ಹಾಗೂ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ರಾಜ್ಯಕ್ಕೆ ಪ್ರಥಮ ಹಾಗೂ ದ್ವಿತೀಯ ರ್ಯಾಂಕನ್ನು ಪಡೆದುಕೊಳ್ಳುವ ಒಂದು ವಿಶ್ವಾಸವನ್ನು ಇಟ್ಟಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 1-2 ವಾರಗಳಲ್ಲಿ CET ಎಕ್ಸಾಮ್ಸ್ ಇದೆ. ಅಲ್ಲಿ ನಮ್ಮ ವಿದ್ಯಾರ್ಥಿ ಅತ್ಯುತ್ತಮ ಸಾಧನೆ ಮಾಡತಕ್ಕಂಥ ಒಂದು ಭರವಸೆ ಆ ವಿದ್ಯಾರ್ಥಿಗಳ ಮೇಲೆ ಇದೆ. ನಮ್ಮ ಈ ಬಾರಿಯ ಒಂದು PU ಕಾಲೇಜಿನ ಫಲಿತಾಂಶ ವಿಜ್ಞಾನ ವಿಭಾಗದಲ್ಲಿ 177 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ ಸುಮಾರು 60% ವಿದ್ಯಾರ್ಥಿಗಳು ಅಂದರೆ 87 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಮುಂದಿನ ಒಂದು ಉನ್ನತ ಶಿಕ್ಷಣ ಉನ್ನತ ವ್ಯಾಸಂಗದಲ್ಲಿ ಅವರಿಗೆ ತುಂಬ ಅತ್ಯುತ್ತಮವಾಗಿ ಸಹಾಯ ಆಗ್ತಾ ಇದೆ. ಹಾಗೂ ಕಾಮರ್ಸ್ನಲ್ಲೂ ಕೂಡ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ 40 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಈ ಎಲ್ಲ ಒಂದು ಸಾಧನೆ ನಮ್ಮ ಇಡೀ ಒಂದು ಶೈಲ ಪರಿವಾರ ಮತ್ತು ನಮ್ಮ SV ನಾನಾವಟೆ PU ಕಾಲೇಜಿನ ಸಮಸ್ತ ಸಿಬ್ಬಂದಿಗಳಿಗೆ ಇದು ಒಂದು ಕೀರ್ತಿ ಸಲ್ಲುತ್ತದೆ. ಮತ್ತು ನಾನು ಈ ಒಂದು ಯಶಸ್ಸನ್ನು ಈ ಎಲ್ಲರೊಂದಿಗೆ ನಾನು ಹಂಚಿಕೊಳ್ಳೋಕ್ಕೆ ಹೆಮ್ಮೆ ಮತ್ತು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ತಿಳಿದಿರುವಂತೆ ನಮ್ಮ ಶ್ರೀಶೈಲೇಶ್ವರ ವಿದ್ಯಾ ಸಂಸ್ಥೆ 1982ರಲ್ಲಿ ಪೂಜ್ಯ ತಂದೆಯವರಾದಂತಹ ದಿವಂಗತ ಶ್ರೀ SV ನಾನಾವಟೆ ಅವರಿಂದ ಸ್ಥಾಪಿಸಲ್ಪಡ್ತು. ಸಂಸ್ಥೆಯ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ಆಶೀರ್ವಾದ ಮತ್ತು ಈ ಸಂಸ್ಥೆಯ ಆರಾಧ್ಯ ದೈವವಾದಂತಹ ಈ ಶ್ರೀಶೈಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂತು. ಮೊಟ್ಟ ಮೊದಲಿಗೆ 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ, ನಂತರ ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭಿಸಲ್ಪಡ್ತು. ನಂತರ ಪಾಲಕ ಪೋಷಕರ ಒತ್ತಾಯದ ಮೇರೆಗೆ ನಮ್ಮ ಆಂಗ್ಲ ಮಾಧ್ಯಮವನ್ನು CBSE ಅನ್ನಾಗಿ ಪರಿವರ್ತಿಸಿ ಅನೇಕ ವಿದ್ಯಾರ್ಥಿಗಳು ಇಂದು ಉತ್ತಮ ಫಲಿತಾಂಶವನ್ನು ತಂದಿದ್ದಾರೆ. ಅದರಲ್ಲೂ ಇತ್ತೀಚೆಗೆ 2011-12ರಲ್ಲಿ ದಿವಂಗತ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ SV ನಾನಾವಟೆ ಸರ್ ಅವರ ಹೆಸರಿನಲ್ಲಿ SV ನಾನಾವಟೆ PU ಕಾಲೇಜನ್ನು ಸ್ಥಾಪಿಸಲಾಯಿತು. ಈ ಕಾಲೇಜಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಅನೇಕ ಬಡ ವಿದ್ಯಾರ್ಥಿಗಳು ಮತ್ತು ಅತ್ಯಂತ ಜಾಣ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಪಡೆದುಕೊಂಡು ಅತ್ಯಂತ ಹೆಸರುವಾಸಿಯಾದಂಥ ಫಲಿತಾಂಶ ದಾಖಲೆಯನ್ನು ಮಾಡಿರ್ತಾರೆ. ಅದರಲ್ಲೂ ಈ ವರ್ಷ ನಮ್ಮ ಸಂಸ್ಥೆ ಇತಿಹಾಸದಲ್ಲಿನೇ ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಸಂಜನಾ ಇವರು 600ಕ್ಕೆ 596 ಅಂಕಗಳನ್ನ ಗಳಿಸೋದ್ರ ಮೂಲಕ ರಾಜ್ಯ ಮಟ್ಟಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಅನಿಸುತ್ತೆ. ಹಾಗೆ ನಮ್ಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿರ್ತಕ್ಕಂಥ ಸುದೀಪ ಎನ್ನುವ ವಿದ್ಯಾರ್ಥಿ 593 ಅಂಕಗಳನ್ನ ಗಳಿಸಿ ನಮ್ಮ ಜಿಲ್ಲೆಗೆ 2ನೇ ಸ್ಥಾನವನ್ನ ಗಳಿಸಿದ್ದಾರೆ. ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನವನ್ನ ಗಳಿಸಿ ಈ ಒಂದು ಭಾಗದ ಒಂದು ಸಂಡೂರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದು ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಆತ್ಮೀಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸಂಜನಾ ಇವರು ಮುಂದೆ ನಮ್ಮ ವಿಷ್ಣುಪಂತ್ ನಾನಾವಟೆ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಚ್ಛಿತ ಪಟ್ಟಿರ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಹೊರಹೊಮ್ಮಕ್ಕೆ ತುಂಬಾ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮ ಕಾಮರ್ಸ್ ವಿಭಾಗದಿಂದ ಅನೇಕ ವಿದ್ಯಾರ್ಥಿಗಳು CA ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಅನ್ನು ಕೂಡ ಕ್ಲಿಯರ್ ಮಾಡಿಕೊಂಡಿದ್ದಾರೆ. ಹಾಗೇನೆ ಅನೇಕ ವಿದ್ಯಾರ್ಥಿಗಳು CMA ಅಲ್ಲಿ ಕೂಡ ದಾಖಲೆ ಮಟ್ಟದಲ್ಲಿ ಫೌಂಡೇಶನ್ ಕ್ಲಿಯರ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆಡೆಗೆ ಹೋಗಿ ಉತ್ತಮ ಎತ್ತರ ಮಟ್ಟದ ಒಂದು ಒಳ್ಳೆಯ ಸ್ಯಾಲರಿ ಪ್ಯಾಕೇಜ್ ಅನ್ನು ಹೊಂದಿರತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ.
ಅದರಲ್ಲಿ ಅತ್ಯಂತ ತೀವ್ರವಾದ ಸಂತೋಷವೆನಿಸೋದು ನಮ್ಮ ಶಾಲೆಯ ನಮ್ಮ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ VK ನೇತ್ರಾವತಿ ಅವರು ಈಗ KS ಕ್ರ್ಯಾಕ್ ಮಾಡಿಕೊಂಡು ಕೂಡ್ಲಿಗಿಯ ತಹಸೀಲ್ದಾರ್ ಆಗಿ ಕೂಡ ಕೆಲಸ ಮಾಡ್ತಿರೋದು ಈ ಶಾಲೆಗೆ ಇರ್ತಕ್ಕಂಥ ಒಂದು ಹೆಮ್ಮೆಯ ಗರಿ ಅಂತ ಹೇಳಿಕ್ಕೆ ನನಗೆ ಇಷ್ಟಪಡುತ್ತೆ. ಮುಂಬರಲಿರುವ ದಿವಸದಲ್ಲಿ ಒಂದು ಕಾಮರ್ಸ್ ವಿಭಾಗದಲ್ಲಿ ಕ್ರಾಂತಿಯನ್ನ ಮಾಡಿ ಹೆಚ್ಚು ಹೆಚ್ಚು ಜನರನ್ನ ಇಡೀ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಚಾರ್ಟರ್ಡ್ ಅಕೌಂಟ್ಗಳಲ್ಲಿ ಕೇವಲ 10% ಅಷ್ಟು ಪೂರೈಕೆ ಕೂಡ ಆಗ್ತಾ ಇಲ್ಲ. ಅದನ್ನ ನಮ್ಮ ಸಂಡೂರು ಭಾಗದಿಂದ ಹೆಚ್ಚು ಹೆಚ್ಚು ಜನರನ್ನ ಕಾಮರ್ಸ್ ಕಡೆಗೆ ಆಕರ್ಷಿತ ಮಾಡಿಕೊಂಡು ಅವರಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿಸಿ ಒಳ್ಳೆಯ ಎತ್ತರದ ಮಟ್ಟದ ಒಂದು ಹುದ್ದೆಯನ್ನು ಅಲಂಕರಿಸಿ ಅದ್ಭುತವಾದಂತ ಜೀವನವನ್ನ ಜೀವಿಸಲಿಕ್ಕೆ ನಾವು ಮಾರ್ಗದರ್ಶನ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಧನ್ಯವಾದಗಳು. ಸಹಕಾರ. Hello everyone, my name is Sudeep and I am from Bhujanganagara. Since 2 years I am studying in SV Nanavate PU College in Sanduru, and I have secured 98.83% in second PUC Science, and I am very happy to say that I am a student from SV Nanavate PU College who has secured state 7th rank and district second rank. ಸಪೋರ್ಟ್ ಅಂತೂ ಎಲ್ಲ ಫ್ಯಾಕಲ್ಟೀಸು ಚೆನ್ನಾಗಿ ಮಾಡ್ತಾರೆ ಸರ್. ಬಟ್ ಅದ್ರ ಜೊತೆಲಿ ಮೋಟಿವೇಶನ್ ಅಂತ ಬಂದಾಗ ಪ್ರಿನ್ಸಿಪಲ್ ಸರ್ ತುಂಬ ಮೋಟಿವೇಶನ್ ಕೊಡ್ತಾರೆ ಸರ್. ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಆಮೇಲೆ ಚಿದಂಬರ್ ಸರ್ ಮತ್ತು ಕುಮಾರ್ ಸರ್ ತುಂಬ ಒಂದು ಗ್ರೇಟ್ ಮೋಟಿವೇಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನು ಫ್ಯಾಕಲ್ಟೀಸ್ ಬಂದುಬಿಟ್ಟು ಅವರು ಯಾವತ್ತೂ ನನಗೆ ನೀನು ಹಂಗೆ ಮಾಡ್ತಿದ್ಯಾ ತಪ್ಪು ಮಾಡ್ತಿದ್ಯಾ, ಹಂಗೆ ಮಾಡಬೇಕು, ಅದೆಲ್ಲ ಗೈಡ್ಲೈನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ರು. ಅದಾದಮೇಲೆ ಇದು ಪ್ರಿಪ್ರೇಟರೀಸ್ ಎಲ್ಲ ಬರಿಬೇಕಾದ್ರೆ ಎಷ್ಟಾದರೂ ಮಾರ್ಕ್ಸ್ ಬರಲಿ ಅವ್ರು ಯಾವಾಗ ನೋಡಿದ್ರು ಎಂಕರೇಜ್ ಮಾಡ್ತಿದ್ರು ಸರ್. ಆಮೇಲೆ ಅಂದರೆ ಪ್ರತಿ ಸಲ ನಾನು ಏನು ತಪ್ಪು ಮಾಡ್ತಿದ್ದೀನಿ, ಹೆಂಗೆ ತಿಳ್ಕೋಬೇಕು, ಇನ್ನು ಯಾವ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ, ಅದೆಲ್ಲ ಗೈಡ್ಲೈನ್ಸ್ ಎಲ್ಲ ಕೊಡ್ತಿದ್ರು ಸರ್. ಇನ್ನು ನಮ್ಮ ಅಕಾಡೆಮಿಕ್ ಟೀಮ್ಸ್ ಬಂದುಬಿಟ್ಟು ನಾಗೇಂದ್ರ ಪ್ರಸಾದ್ ಅವರು ಅಂದರೆ ಹೇಳ್ಬೇಕಂದ್ರೆ ಆಲ್ವೇಸ್ ಸ್ಟ್ಯಾಂಡ್ಸ್ ಬಿಫೋರ್ ಮೀ ಸರ್. ನಾನು ಏನಾದರೂ ಮಾಡ್ತೀನಿ, ಸ್ಕೋರ್ಸ್ ಎಷ್ಟಾದರೂ ಆಗಲಿ, ಈ ಆಲ್ವೇಸ್ ಸಪೋರ್ಟೆಡ್ ಮೀ ಸರ್. ಅಂದರೆ ಹಿ ನೆವರ್ ಅಬ್ಯೂಸ್ ಮೀ ಸರ್. ನಾನು SLCನ ಆದರ್ಶ ವಿದ್ಯಾಲಯ ಕೃಷ್ಣಾದಲ್ಲಿ ಓದ್ತಿದ್ದೆ ಸರ್. ಆಗ ಪ್ರಿಪ್ರೇಟರಿ ಟೈಮ್ ಇತ್ತು. ಅವಾಗ SV Nanavate PU ಕಾಲೇಜಿಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬರೆಸ್ತಾರೆ ಸರ್. ಆ ಎಕ್ಸಾಮಿಗೆ ಅಟೆಂಡ್ ಮಾಡಿದ್ದೆ ನಾನು. ಅದಾದಮೇಲೆ ಒಂದು 2-3 ವೀಕ್ಸಲ್ಲಿ ರಿಸಲ್ಟ್ ಬಂದಿತ್ತು. ಅವಾಗ ಇನ್ನು ನಾವು ಫಸ್ಟ್ ಪ್ರಿಪ್ರೇಟರಿ ಬರಿತಿದ್ವಿ, ಸ್ಕೂಲ್ ಲೆವೆಲ್ಲು ಫಸ್ಟ್ ಪ್ರಿಪ್ರೇಟರಿ ಬರಿತಿದ್ವಿ. ಆ ಟೈಮಲ್ಲಿ ರಿಸಲ್ಟ್ ಅನೌನ್ಸ್ ಆಯ್ತು ಸರ್ ಎಂಟ್ರೆನ್ಸ್ ಎಕ್ಸಾಮಿದ್ದು. ಸ್ವತಃ ಡೀನ್ ಸರ್ ಮತ್ತು JP ಸರ್ ಬಂದೇ ಕಾಲೇಜಲ್ಲಿ ಅದು ಚೆನ್ನಾಗಾಗಿರೋದಕ್ಕೆ ಪ್ರೈಸ್ ಎಲ್ಲ ಕೊಟ್ಟು ಕಾಲೇಜಿಗೆ ಅಡ್ಮಿಷನ್ ಆಗೋ ಅವಕಾಶ ಕೊಟ್ಟರು ಸರ್. ಆಮೇಲೆ ಇಲ್ಲಿ ಬಂದು ಎಲ್ಲ ಮಾತಾಡಿದ್ಮೇಲೆ ಫ್ರೀಶಿಪ್ ಆಗಿದೆ, ಅಡ್ಮಿಷನ್ ಮಾಡಿಸಿ ಅಂತ ಹೇಳಿದ್ರು. ಡೀನ್ ಸರ್ ಮತ್ತು ಚಿದಂಬರ್ ಸರ್ ಇಬ್ಬರು ಸೇರಿ ಕಾಲೇಜ್ ಬಗ್ಗೆ ಎಲ್ಲ ಹೇಳಿ, ನೀನು ಚೆನ್ನಾಗಿ ಬಂದಿದೆ ಸ್ಕೋರು, ನೀನು SLCಲೂ ಚೆನ್ನಾಗಿ ಮಾಡ್ತೀಯ ಅಂತ ನಂಬಿಕೆ ಮೇಲೆ ಫ್ರೀಶಿಪ್ ಕೊಡ್ತಿದ್ದೀವಿ ಅಂತ ಹೇಳಿದ್ರು ಸರ್. ಅದೇ ರೀತಿ SLCಲೂ 97.92% ಆಗಿ ತಾಲೂಕು ಟಾಪರ್ ಆಯಿತು ಸರ್. ಅದೇ ಕೂಡ ಇನ್ನು ಆ ಖುಷಿ ಕೂಡ ಇಲ್ಲಿ ಈ ಕಾಲೇಜಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ದೆ ಸರ್. ಅದು ತಾಲೂಕು ಟಾಪರ್ ಆಗಿದೆ. ಅಪ್ಪ ಅಮ್ಮ ಎಲ್ಲ ಫುಲ್ ಖುಷಿ ಸರ್. ಅಂದರೆ ರಿಸಲ್ಟು ನಾನು ಸುದೀಪ್ ಅವ್ರ ಪಾದ ರಾಜ್ಯಕ್ಕೆ ಆಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಸುಮಾರು ಕಷ್ಟಪಟ್ಟು ಹೋಗಿ ರಾಷ್ಟ್ರೀಯ ಬೆಳಗ್ಗೆ ಅವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಅವನು ಅಷ್ಟೇ ಕಷ್ಟಪಟ್ಟು ಓದ್ತಿದ್ರು. ಹಾಗಾಗಿ ಒಳ್ಳೆಯ ಅಂತ
ಕಾಲೇಜ್ ಬಗ್ಗೆ ತುಂಬ ಗೌರವ. ಚಿದಂಬರ ಸರ್ ಭಾಳ ಬೇರ್ಕೊಂಡು ಅವನ್ನ ತುಂಬ ಖುಷಿ ಆಗುತ್ತೆ. ಸಂತೋಷದಿಂದ ನಮಗೇನು ಆಸೆ ಇತ್ತು, ಅವನ್ನ ಆಶೀರ್ವಾದ ಹೋಗಲಿಲ್ಲ. ನಾವು IIT ನಮಗೆ ನೀವು ಯಾರು ಇಷ್ಟಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರ ತಾತ ಅವ್ರ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾನು ಹೊರಗಡೆ ಕಟ್ಟಕ್ಕೆ ಹೋಗ್ತೀನಿ, ಅವ್ರು ಕಟ್ಟಾಗಿ ಅವ್ರನ್ನ ಕಷ್ಟಪಟ್ಟು ಓದಿ ಚೆನ್ನಾಗಿ ರ್ಯಾಂಕ್ ತೊಗೊಂಡಿದ್ರು. ತುಂಬ ಭಾಳ ಸಂತೋಷ. ಏನು ಮಾಡಬೇಕು ಮುಂದೆ ಮಗ ಅಂತ ಏನಾದ್ರು ಆಸೆ ಇದೆ? ಚೆನ್ನಾಗಿ ಓದಿ ಏನಾದರೂ ಜಾಬ್ ಸೆಲೆಕ್ಟ್ ಆಗ್ಬೇಕಂತ ನನಗೆ ಆಸೆ. Myself Sanjana. I am from Kudligi. I am studied in SV Nanavate PU College in Sandur. So I secured 99.33% in commerce, second PUC commerce, and I secured state 5th rank and district first rank. So I am really happy for this. ಸೊ ಖುಷಿ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕಾಲೇಜಿಗೆ ಸ್ಟೇಟ್ 5th ರ್ಯಾಂಕ್ 6th ರ್ಯಾಂಕ್ ಅಟ್ ಎ ಟೈಮಲ್ಲಿ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಸೊ ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ನಮ್ಮ ಒಂದು ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟರ್ ಕುಮಾರ್ ಸರ್ ಆಗಿರ್ಬೋದು, ದೆನ್ ಸೆಕ್ರೆಟರಿ ಸರ್ ಚಿದಂಬರ್ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆನಂದ್ ಸರ್ ಆಗಿರ್ಬೋದು. ಸೊ ಇವರೆಲ್ಲ ರೋಲಿಂದ ಇಷ್ಟು ಒಳ್ಳೆ ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಆಯಿತು ನನಗೆ. ಸೊ ಇದು ತುಂಬ ಖುಷಿ ಆಗ್ತಿದೆ. ದೆನ್ ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಪ್ರೋತ್ಸಾಹ ಮಾಡಿತ್ತು ನಮಗೆ. ಸೊ ಎಲ್ಲ ಫೆಸಿಲಿಟೀಸ್ ಅಂದರೆ ನಮಗೆ ರಿಸೋರ್ಸ್ ಪರ್ಸನ್ಸ್ನ ಕರೆಸಿದ್ರು, ದೆನ್ ನಂಬರ್ ಆಫ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದರು. ಸೊ ಇದರಿಂದ ನಮಗೆ ಎಕ್ಸಾಮ್ಸಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಾಯಿತು. ದೆನ್ ನನ್ನ ಒಂದು ಗೋಲು 600 ಔಟ್ ಆಫ್ 600 ಇತ್ತು. ಬಟ್ ಇಂಗ್ಲೀಷಲ್ಲಿ 4 ಮಾರ್ಕ್ಸ್ ಹೋಗಿದ್ದೆ. ಸೊ ಇನ್ನೂ 2 ಮಾರ್ಕ್ಸ್ ಬರೋದಿದೆ, ಅದು ಇನ್ನೂ ರಿವ್ಯಾಲ್ಯೂಷನ್ ಆಗ್ತೀನಿ ಅಂತ ಸರ್ ಹೇಳಿದ್ದಾರೆ. ಸೊ ನೆಕ್ಸ್ಟು ಮುಂದೆ CA ಆಗಬೇಕು ಅಂತ ಇದ್ದೀನಿ. ಸೊ ನಮ್ಮ ಕಾಲೇಜಲ್ಲೇ CA ಫೌಂಡೇಶನ್ ಕೋಚಿಂಗ್ ಕೊಡ್ತೀನಿ ಅಂತ ಸರ್ ಪ್ರಾಮಿಸ್ ಮಾಡಿದ್ದಾರೆ. ಸೊ ನಾನು ಇಲ್ಲೇ ಜಾಯ್ನ್ ಆಗ್ತಿದ್ದೀನಿ. CA ಫೌಂಡೇಶನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಈ ಕಾಲೇಜಿಗೆ ಯಾಕೆ ಬಂದೆ, ಯಾರು ನನಗೆ ಹೇಳಿದ್ದು ಅಂತ ಅಂದರೆ, ಈ ಕಾಲೇಜಿಂದ ಔಟ್ಪುಟ್ ಆದ ಎಲ್ಲ ಸ್ಟೂಡೆಂಟ್ಸು ಕೂಡ ಒಂದೊಂದು ಜಾಬಲ್ಲಿದ್ದಾರೆ. ಸೊ CA ಫೌಂಡೇಶನ್ ಕ್ರ್ಯಾಕ್ ಮಾಡಿದ್ದಾರೆ. ಸೊ CA ಕೂಡ ಆಗಿದ್ದಾರೆ. ದೆನ್ ನಮ್ಮ ಕುಡ್ಲಿಗಿಯಲ್ಲೇ ನಮ್ಮ ಕುಡ್ಲಿಗಿಯಲ್ಲಿರ್ತಕ್ಕಂಥ ನೇತ್ರಾವತಿ ಮೇಡಮ್ ಅವರು ಇದೇ ಕಾಲೇಜಲ್ಲಿ ಔಟ್ಪುಟ್ ಆಗಿ ಅವರು ನಮ್ಮ ಕುಡ್ಲಿಗಿಯಲ್ಲಿ ತಹಸೀಲ್ದಾರ್ ಆಗಿದ್ದಾರೆ. ಸೊ ಈ ಒಂದು ನಾನು ಪ್ರೇರಣೆಯಿಂದ ಈ ಕಾಲೇಜ್ಗೆ ಸೇರಿತ್ತು. ಸೊ ನನಗೆ ಈಗ ಅನಿಸ್ತಿದೆ ನಾನು ಬೆಸ್ಟ್ ಕಾಲೇಜ್ನ ಚೂಸ್ ಮಾಡಿದ್ದೀನಿ ಅಂತ. ಸೊ ನನಗೆ ತುಂಬ ಖುಷಿ ಆಗ್ತದೆ. ನಿಮ್ಮ ಮಗಳು ಭಾಳ ಸಂತೋಷ. ಇನ್ನು ಹೆಚ್ಚಿನ ರೀತಿಗೆ ಇನ್ನು ನಾನು ಬರ್ಬೇಕು, ಭಾಳ ಚೆನ್ನಾಗಾಗಬೇಕು. ನಮ್ಮ ಅದು ಬೆಸ್ಟ್ ಆಗಬೇಕು. ಸರ್ ಭಾಳ ಖುಷಿ ಪಡ್ತಿದ್ದೆ. ಬೇರೆ ಮಕ್ಕಳದೆಲ್ಲ ನೋಡಿ ಸಂತೋಷ ಪಡ್ತಿದ್ದೆ. ಇವತ್ತು ನನ್ನ ಮೊಮ್ಮಗಳು ಬಂದ್ರೆ ಇನ್ನೂ ನಮ್ಗೆ ಹೆಣ್ಣಾಗಿ ಅಮ್ಮ ಚೆನ್ನಾಗಿ ಓದಿ ಆಯ್ನ ಕಾಲೆಲ್ಲ ನಿಂತ್ಕೊಂಡು ನಮ್ಗೆ ಇನ್ನೂ ಖುಷಿ ಆಗುತ್ತೆ ಸರ್. ಅದಕ್ಕಿಂತ ಸಂತೋಷ ನನಗೆ ಇನ್ನೇನು ಬೇಕು ಸರ್. ಅವ್ರು ಏನು ಇಷ್ಟಪಡ್ತಾರೋ ಅದಾದ್ರೆ ನಮ್ಗೆ ಎಲ್ಲಕ್ಕೂ ಸಂತೋಷ ಸರ್. ನಮ್ಮ ಆಸೆ ಈಗಿನ ಮಕ್ಕಳು ಈಗ ಅವರು ಓದ್ತಾ ಇರೋದಲ್ಲ, ಅವ್ರಿಗೆ ಸ್ಟಡಿ ಈಗಿನ ಕಾಲದ ಹೆಂಗೈತೆ ಅನ್ನೋದು ಗೊತ್ತಿದೆ ಸರ್ ನಮಗೆ. ಈಗ ಅವ್ರು ಏನು ಇಷ್ಟಪಡ್ತಾ ಅದು ಓದ್ಕೊಂಡು ಅವ್ರು ಮುಂದುವರ್ಸ್ಕೊಂಡು ಅವ್ರ ಕಾಲ ನಿಂತವ್ರಿಗೆ ಭಾಳ ಖುಷಿ ಸರ್. ನಾವೆಷ್ಟು ಸಂತೋಷ ಪಡ್ತೀವಿ ಸರ್. ಇದು ಬೆಲೆ ಕಟ್ಟಲಾರ್ದಂಥ ಸಂತೋಷ ಸರ್. ನನಗಂತೂ ಅಷ್ಟು ಖುಷಿ ಆಗ್ಬಿಡುತ್ತೆ. ನಾವು ಈ ಥರ ಕ್ಯಾಮ್ರಾ ನಿಂತು ನಾವು ನೋಡಿ ಮಾಡೋಷ್ಟು ನನಗೆ ಅಷ್ಟು ಹೇಳಕ್ಕೆ ಆಗ್ತದೆ ಸರ್.
ನನ್ನ ಮೊಮ್ಮಗಳು ಇವತ್ತು ನನ್ನೆಲ್ಲ ತಂದು ನಿಂತು ಮಾತಾಡ್ಸಿಟ್ಟು ತಂದು ಭಾಳ ಸಂತೋಷ. ನಾವು ಇಂಥವೆಲ್ಲ ನೋಡಿಲ್ಲ, ಪೇಪರ್ ಅನ್ನೋದು ಗೊತ್ತಿಲ್ಲ ಸರ್. ನಮ್ಮ ಮಗಳು ಚೆನ್ನಾಗಿ ಓದ್ತಿದ್ದಾರೆ, ಸೆಕೆಂಡ್ ಇಯರ್ ಮಾಡ್ತೀನಿ, ಸೈನ್ಸ್ ಓದ್ತಿದೆ. ಅದು ಈ ಸಂತೋಷ ಮೊಮ್ಮಗ ನೋಡ್ತಿದ್ದೆ ಸರ್ ನಾನು. ಸರ್ ನಮಗಂತೂ ತುಂಬ ಖುಷಿಯಾಗಿದೆ ಸರ್. ನಮ್ಮ ಖುಷಿಗಿಂತ ಅವ್ರಿಗೆ ಕಾಲೇಜಿಗೆ ಬಂದಿರೋದು ಇನ್ನೂ ಖುಷಿಯಾಗಿದೆ ಸರ್. ನಮಗೆ ಫಸ್ಟಿಗೆ ಸೇರಿಸ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು ಸರ್, ಇಲ್ಲಿ ಸೇರಿಸ್ಬೇಕೋ ಬೇಡೋ ಅನ್ಕೊಂತಿದ್ದೆ ಸರ್. ಆಮೇಲೆ ಆನಂದ್ ಸರ್ ಪ್ರಾಮಿಸ್ ಮಾಡಿದ್ರು ನಮಗೆ, ಇಲ್ಲ ಅವಳನ್ನ ಒಂದು ಮಟ್ಟಕ್ಕೆ ನಾನು ತೊಗೊಂಡು ಬಂದೇ ಬರ್ತೀನಂತ ಭಾಳ ಹೇಳಿದ್ರು ಸರ್. ನಾವು ಮತ್ತೆ ಅದ್ರ ಮೇಲೆ ಸತೆ ನನ್ನ ಮಗಳು ಓದ್ತಾಳೆ ಅನ್ನೋ ಒಂದು ಧೈರ್ಯದ ಮೇಲೆ ಕೂಡ ಸತೆ ನಾನು ತುಂಬ ಖುಷಿ ಆಗ್ತಾಯಿದೆ ಸರ್. ಅವಳು ಆ ಥರ ಬಂದಿರೋದು. ಎಲ್ಲ ಮಕ್ಕಳು ಇದೇ ಥರ ಬರ್ಬೇಕು ಸರ್, ನನಗೆ ಅದು ಕೇಳ್ಕೊತೀನಿ ಸರ್. ಯಾರು ಮಕ್ಕಳು ದಡ್ರಲ್ಲ ಸರ್, ಎಲ್ಲ ಮಕ್ಕಳು ಚೆನ್ನಾಗಿರ್ತಾರೆ, ಅವರಾಗಿ ಅವರು ಹೊರಗಡೆ ಬರ್ಬೇಕು ಸರ್. ಹಾಂ, ಸಂಸ್ಥೆ ಬಗ್ಗೆ ಅಂತೂ ಭಾಳ ಚೆನ್ನಾಗಿದೆ ಸರ್. ಅವರು ಇವಳು ಸೇರಿ ಇವಳು ಫಸ್ಟ್ನೇ ಇಯರ್ ಚೆನ್ನಾಗಿ ಮಾಡಿದ್ದಕ್ಕೆ ನನ್ನ ಮಗಂದು ಸತಿ ಅಲ್ಲೇ ಸೇರಿಸಿದ್ದೀನಿ. ನನ್ನ ಮಗಂದು ಆದರ್ಶ ಆಯಿತು, 98% ಆಯಿತು. ಆದರೂ ಆ ಸರ್ ಸತಿ ಭರವಸೆ ಕೊಟ್ಟರು, ಮುಂದೆ ಅವನು ಸತೆ ನಾನು ಚೆನ್ನಾಗಿ ತೆಗಿಸ್ತೀವಿ ಅಂತ ಅಂದಮೇಲೆ ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ. ಆ ಕಾಲೇಜಲ್ಲಿ ಟೀಚರ್ಸು ಲೆಕ್ಚರರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತ ನಮಗೆ ನಂಬಿಕೆ ಬಂದ ಮೇಲೆ ನನ್ನ ಮಗನ ಸೇರಿಸಿದ್ದೀನಿ. ಈಗ ಅವನು ಕೂಡ ಟಾಪರಲ್ಲಿದ್ದಾನೆ ಸರ್. ಈಗ ಫಸ್ಟ್ ಇಯರ್ ಮುಗ್ದಿದೆ, ಈಗ ಅವನು ಕೂಡ ಸೆಕೆಂಡ್ ಇಯರ್ ಅದೇ ಕಾಲೇಜಲ್ಲೇ ಇದ್ದಾನೆ. ಅವನು ಅದರಲ್ಲೂ ಕೂಡ ಅವನು ಕೂಡ ಟಾಪರ್ ಇದ್ದಾನೆ. ಅವನು ಸೈನ್ಸ್ ಇದ್ದಾನೆ, ಈಕೆ ಕಾಮರ್ಸ್ದು. ನನ್ನ ಫುಲ್ ಸಪೋರ್ಟ್ ಇರುತ್ತೆ ಸರ್. ಅವಳು ಏನಾದರೂ ಮಾಡಿದ್ರು ನನಗಿಷ್ಟ ಸರ್. ಏನೋ ಆದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ನನಗೆ ಭಾಳ ಇಷ್ಟ ಸರ್. ಸರ್ ಭಾಳ ಖುಷಿಯಾಗ್ಬಿಟ್ಟಿದೆ ಸರ್. ನಾನು ಇಷ್ಟರ ಮಟ್ಟಿಗೆ ನಮಗೆ ನಮ್ಮ ಮಕ್ಕಳು ಹಿಂಗೆ ಓದ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ. ಆದರೂ ನಮ್ಮ ಜನಾಂಗಕ್ಕೆ ಒಂದು ದೊಡ್ಡ ಹೆಚ್ಚಿನ ಮಟ್ಟದಲ್ಲಿ ಓದಿ ಅದೊಂದು ನಮಗೆ ಭಾಳ ಹೆಮ್ಮೆ ಬರ್ತೈತೆ ಸರ್. ನಮ್ದು ಮೇಧಾರ್ ಜನಾಂಗ ಸರ್. ನಮ್ಮ ಮೇಧಾರ್ ಜನಾಂಗದಲ್ಲಿ ಎಸ್ ಟಿ ಕೋಟದಲ್ಲಿ ಬರ್ತೀವಿ ನಾವು. ನಮ್ಮ ಜನಾಂಗದಲ್ಲಿ ಇಷ್ಟೊಂದು ಓದ್ತಾನೆ ಇದ್ದಿದ್ದಿಲ್ಲ, ಆದ್ರೂ ಇವತ್ತು ಎಲ್ಲರೂ ಹೆಮ್ಮೆ ಪಡ್ತಾರೆ. ಇಷ್ಟೊಂದು ಓದಿದ್ರೆ ಅಂದ್ರೆ ನಮ್ಮ ಜಾತಿಗೆ ಒಂದು ಇದು ದೊಡ್ಡ ಬಹಳ ಖುಷಿ ಪಡ್ತಾರೆ. ಚಿಕ್ಕವರಿದ್ದ ಸರ್ 1ನೇ ಕ್ಲಾಸಿಂದ ಅವರೆಲ್ಲ ಬರೀ ಯಾವ್ದು ಗೌರ್ಮೆಂಟ್ ಶಾಲೆನೇ ಓದ್ಕೊಂಡ್ಬಂತಾರೆ, ಬರೀ ಯಾವುದು ಮತ್ತೆ ಪ್ರೈವೇಟ್ ಇಲ್ಲ ಸರ್. ಅಂತವೇನಿಲ್ಲ, ಬರೇ ಓದೋದು ಬಿಟ್ರೆ ಯಾರಿಲ್ಲ. ಮನೆ ಕೆಲಸ ಫ್ರೀ ಇದ್ದ ಮನೆ ಕೆಲಸ ಮಾಡ್ತಿದ್ದಾರೆ. ನಾನು ಈ ಕಾಲೇಜಿನ ಪ್ರಾಂಶುಪಾಲನಾಗಿ ಈ ಏಪ್ರಿಲ್ 9ರಂದು ಸರ್ಕಾರದಿಂದ ಪ್ರಕಟಗೊಂಡಿರ್ತಕ್ಕಂಥ ದ್ವಿತೀಯ PUC ಫಲಿತಾಂಶ, ಒಟ್ಟು ನಮ್ಮ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು 264 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಅದರಲ್ಲಿ 115 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸಾಗಿ ಹಾಗೂ 131 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುತ್ತಾರೆ. ಕಾಲೇಜಿನ ಶೇಕಡವಾರು ಪರೀಕ್ಷೆಯ ಒಂದು ಫಲಿತಾಂಶ ನೋಡೋದಾದ್ರೆ 98.48% ಇರುತ್ತದೆ. ಮತ್ತು ವಿಜ್ಞಾನ ವಿಭಾಗದಲ್ಲಿ ಸುದೀಪ್ ಎಚ್ ಅಂತಕ್ಕಂಥ ವಿದ್ಯಾರ್ಥಿ 593 ಅಂಕಗಳನ್ನು ಪಡೆಯುವುದರ ಜೊತೆಗೆ ಅವಳಿ ಜಿಲ್ಲೆಗಳಿಗೆ ದ್ವಿತೀಯ ಸ್ಥಾನವನ್ನು ಪಡೆದು ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾನೆ. ನನ್ನ ಹೆಸರು ಆನಂದರಾವ್ ಸಾಳಂಕಿ. ನಾನು ಎಸ್.ವಿ. ನಾನಾವಟಿ PU ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಮಾತಾಡ್ತಿರೋದು. ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ 2025-26ನೇ ಸಾಲಿನಲ್ಲಿ ನಮ್ಮ ಕಾಮರ್ಸಿನ ವಿದ್ಯಾರ್ಥಿ ಸಂಜನಾ 596 ಅಂಕಗಳ ತೆಗೆದುಕೊಂಡು ರಾಜ್ಯಕ್ಕೆ 5ನೇ ಸ್ಥಾನ ಮತ್ತು ಅವಳಿ ಜಿಲ್ಲೆಗಳು ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟಿಕ್ಕಿಗೆ 1ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಇದೇ ರೀತಿ ಆನ್ಯುವಲ್ ಎಕ್ಸಾಮ್ ಹತ್ರ ಬಂದಾಗೆ ನಮ್ಮ ಸೆಕ್ರೆಟರಿ ಸರ್ ಚಿದಂಬರ್ ಸರ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಒಂದು 11 ಪಾಯಿಂಟ್ಸ್ ಅನ್ನು ಕೊಟ್ಟಿದ್ರು. ಯಾವ ರೀತಿ ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕು, ಯಾವ ರೀತಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಮತ್ತು ಯಾವ ರೀತಿ ಕ್ವಶನ್ ನಂಬರ್ ಅನ್ನ ಹಾಕಬೇಕು, ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಈ ಎಲ್ಲಾ ಮಾಹಿತಿಯಿಂದ ಏನಾಯ್ತಪ್ಪ ಅಂತಂದ್ರೆ ಒಂದು ವಿದ್ಯಾರ್ಥಿನಿ ಸಾಧನೆಗೆ ಒಂದು ಮೈಲುಗಲ್ಲಾಗಿದೆ.
ಪ್ರತಿ ವರ್ಷ ಕಾಮರ್ಸಿನಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಸ್ಟೇಟ್ 13th ರ್ಯಾಂಕ್ 11th ರ್ಯಾಂಕ್ ಪಡೆದುಕೊಳ್ತಿತ್ತು. ನಾವು ಈ ಸರಿ ಎಕ್ಸ್ಪೆಕ್ಟೇಷನ್ ಏನಿತ್ತಪ್ಪ ಅಂತಂದ್ರೆ ಸ್ಟೇಟ್ ಫಸ್ಟ್ ರ್ಯಾಂಕ್. ಸಂಜನಾ ಅನ್ನುವಂತ ವಿದ್ಯಾರ್ಥಿ ಅತ್ಯುತ್ತಮವಾಗಿರುವಂತ ಸಾಧನೆಗೆ ನಮಗೆ ಒಂದು ಬೆನ್ನೆಲುಬಾಗಿರುವಂತವರು ನಮ್ಮ ಅಡ್ಮಿನಿಸ್ಟ್ರೇಟರ್ ಸರ್ ಮತ್ತು ನಮ್ಮ ಸೆಕ್ರೆಟರಿ ಸರ್ ಎಲ್ಲಾ ರೀತಿಯಿಂದ ನಮಗೆ ಒಂದು ಸಹಕಾರ ಕೊಟ್ಟಿರೋದಕ್ಕೆ ನಾವು ಈಗ ಸ್ಟೇಟ್ ರ್ಯಾಂಕ್ ತೆಗೆದುಕೊಳ್ಳಲು ಒಂದು ಫಲ ಸಿಕ್ಕಿದೆ ಅಂತೇಳಿ ನಾವು ಹೇಳ್ತೀವಿ. Namaste. My name is Nagendra Prasad. I am working as the academic dean in SV Nanavati PU College, Sandur. I am here to share the great success of our college. That is, in this academic year 2025-26, the students from our college has secured state 7th rank and district 2nd rank in our college. I really happy to share this success with you. The real success beyond this achievement is the hard work of the students and the great support from the faculty. At the same time, the extraordinary support given by the management. Every year, our management takes the extraordinary students who have secured extraordinary result in the 10th class board examination. At the same time, we conduct Nanavati Talent Examination every year to select the extraordinary students. At the same time, as academic dean, on behalf of the management, I really congratulate all the students who have appeared in the board examination and secured a very good marks. Thank you.